ಅದನ್ನು ಹೊರತುಪಡಿಸಿ ಕಚ್ಚಾಟ, ಈ ಕೂಗಾಟ ಇದನ್ನ ಹೊರತುಪಡಿಸಿ ಒಳ್ಳೆ ಕೆಲಸಗಳಾಗಲಿ ಅನ್ನೋದು ಉದ್ದೇಶ. ನೋಡಿ, ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿದ್ದಾರೆ ಸಿಎಂ. ಸದನದಲ್ಲಿ ಪ್ರತಿಪಕ್ಷಗಳು ಅಟ್ಯಾಕ್ ಮಾಡುವ ಹಿನ್ನೆಲೆಯಲ್ಲಿ ಪ್ರತಿಪಕ್ಷಗಳಿಗೆ ಹೇಗೆ ತಿರುಗೇಟು ನೀಡಬೇಕು ಅಂತ ಚರ್ಚೆ ಮಾಡ್ತಾರೆ. ತಮ್ಮ ಶಾಸಕರಿಗೆ ಇದರಲ್ಲಿ ಸಲಹೆಯನ್ನು ನೀಡ್ತಾರೆ, ಸೂಚನೆಯನ್ನು ನೀಡ್ತಾರೆ ಸಿಎಂ. ಪ್ರತಿಪಕ್ಷಗಳಿಗೆ ಸರಿಯಾಗಿ ಎಲ್ಲರೂ ಕೌಂಟರ್ ಅನ್ನು ಕೊಡಬೇಕು. ಸಚಿವರು ಉತ್ತರ ನೀಡುವ ವೇಳೆ ಗಲಾಟೆ ಆಗಬಹುದಾದ ಸಾಧ್ಯತೆ ಇದೆ. ಗಲಾಟೆ ವೇಳೆ ಎಲ್ಲರೂ ಸಚಿವರ ಪರ ನಿಲ್ಲಬೇಕು. ಪ್ರತಿಪಕ್ಷ ಶಾಸಕರ ಧ್ವನಿಯನ್ನ ಅಡಗಿಸಬೇಕು. ಶಾಸಕರ ಹಿಂದಿನ ಲೋಪ ಪ್ರಸ್ತಾಪಿಸಿ ಬಾಯ ಮುಚ್ಚಿಸಬೇಕು. ಸದನದಲ್ಲಿ ಹೇಗೆ ಮಾತಾಡಬೇಕು ಅಂತ ಸಲಹೆಯನ್ನ ನೀಡಲಿದ್ದಾರೆ ಸಿಎಂ. ಶಾಸಕರ ಜೊತೆಗೆ ಸಚಿವರಿಗೂ ಕೂಡ ಪಾಠವನ್ನು ಕಲಿಸಲಿದ್ದಾರೆ ಸಿಎಂ. ಈ ಇಷ್ಟೂ ವಿಚಾರವನ್ನು ನಾವು ಹೇಗೆ ಎದುರಿಸಬೇಕು? ಸರ್ಕಾರ ಅಂದಮೇಲೆ ಸಹಜವಾಗಿ ನಮ್ಮ ಮೇಲೆ ಮುಗಿ ಬೀಳ್ತಾರೆ. ಅದಕ್ಕೆ ನಾವು ಹೇಗೆ ಉತ್ತರ ಕೊಡಬೇಕು? ಅವ್ರ ಕಾಲದಲ್ಲಿ ಏನು ಲೋಪದೋಷಗಳಾಗಿತ್ತು, ಅವರ ಆಡಳಿತ ಅವಧಿಯಲ್ಲಿ ಏನೇನಾಗಿತ್ತು, ನಮ್ಮ ಆಡಳಿತ ಅವಧಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳಾಗಿದೆ, ಅವ್ರು ಮಾಡದೇ ಇರೋದನ್ನು ನಾವೇನು ಮಾಡಿದ್ದೀವಿ, ಯಾರೋ ಒಬ್ಬ ಸಚಿವರನ್ನು ಅವ್ರು ತರಾಟೆಗೆ ತೆಗೆದುಕೊಳ್ತಾರೆ ಅಂದರೆ ಆ ಸಚಿವನ ಬೆನ್ನಿಗೆ ನಾವು ಹೇಗೆ ನಿಂತ್ಕೊಳ್ಬೇಕು, ಅವರ ಪರವಾಗಿ ನಾವು ಹೇಗೆ ಮಾತಾಡಬೇಕು, ಇದ್ರ ಬಗ್ಗೆ ಟ್ರೈನಿಂಗ್ ಒಂದು ಮುಂಚಿತವಾಗಿ ಒಂದಷ್ಟು ಮೀಟಿಂಗನ್ನು ಮಾಡಿ ಖುದ್ದಾಗಿ ಸಿಎಂ ಶಾಸಕರು ಮತ್ತು ಸಚಿವರುಗಳಿಗೆ ಸಲಹೆಯನ್ನು ನೀಡಬೇಕು ಅನ್ನುವಂಥ ಪ್ಲಾನಿಂಗ್ನಲ್ಲಿ ಇದ್ದಾರೆ. ಸೊ ಅದೆಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಅಧಿವೇಶನ ಅಂತ ಅಂದಾಗ ಸಹಜವಾಗಿ ಆಡಳಿತ ಪಕ್ಷದವರು, ವಿರೋಧ ಪಕ್ಷದವರು ತಯಾರಿ ಮಾಡ್ಕೊಳ್ತಾರೆ, ಹೆಂಗೆ ಇಕ್ಕಟ್ಟಿಗೆ ಸಿಲುಕಿಸೋದು, ಹೆಂಗೆ ಪಾರ್ ಆಗೋದು ಅಂತ. ಏನೇನು ಪ್ಲಾನ್ ನಡೀತಾ ಇದೆ? ಇವತ್ತಿನಿಂದ 10 ದಿನಗಳ ಕಾಲ ವಿಧಾನಮಂಡಲ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಸದನಗಳಲ್ಲೂ ಕೂಡ ಸರ್ಕಾರವನ್ನ ಮುಜುಗರಕ್ಕೆ ಒಳಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಪಕ್ಷಗಳು ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ಸರ್ಕಾರದ ಲೋಪದೋಷಗಳು, ಕಾನೂನು ಸುವ್ಯವಸ್ಥೆ, ಧರ್ಮಸ್ಥಳದ ವಿಚಾರದಲ್ಲಿ SIT ತನಿಖೆಯನ್ನ ಮಾಡಿ ಧಾರ್ಮಿಕ ಕ್ಷೇತ್ರವನ್ನ ಅಪಮಾನ ಮಾಡ್ತಾ ಇದ್ದಾರೆ ಆರೋಪ ಇರಬಹುದು. ಜೊತೆಗೆ ಇತ್ತೀಚೆಗೆ ರೈತರಿಗೆ ಸರಿಯಾಗಿ ರಸಗೊಬ್ಬರವನ್ನ ಪೂರೈಕೆ ಮಾಡ್ತಾ ಇಲ್ಲ, ಕಾಳಸಂತೆಯಲ್ಲಿ ಸರ್ಕಾರ ಮಾರಾಟಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ ಅನ್ನುವಂತಹ ನಿಟ್ಟಿನಲ್ಲಿ ರೈತರು ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ರು. ಈ ವಿಚಾರವನ್ನು ಕೂಡ ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಂಡು ಸದನದ ಒಳಗಡೆ ಸರ್ಕಾರದ ವಿರುದ್ಧ ತಿರುಗಿ ಬೀಳೋದಕ್ಕೆ ಪ್ರತಿಪಕ್ಷ ನಾಯಕರು, ಶಾಸಕರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ, ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಮೂಲ ಸೌಕರ್ಯಗಳಿಗೆ ಅನುದಾನ ಕೊಡ್ತಾ ಇಲ್ಲ, ಶಾಸಕರ ಅನುದಾನದ ವಿಚಾರದಲ್ಲೂ ಕೂಡ ತಾರತಮ್ಯವನ್ನ ಮಾಡ್ತಾ ಇದೆ ಸರ್ಕಾರ. ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ 50 ಕೋಟಿ ಅನುದಾನವನ್ನ ಕೊಟ್ಟಿದೆ, ನಮ್ಗೆ ಬಿಡಿಗಾಸನ್ನು ಕೂಡ ಇಲ್ಲಿಯವರೆಗೆ ಬಿಡುಗಡೆ ಮಾಡಿಲ್ಲ, ನಾವು ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಅಭಿವೃದ್ಧಿ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಅನ್ನುವಂತ ವಿಚಾರವನ್ನು ಕೂಡ ಮುಂದಿಟ್ಕೊಂಡು ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ತಿರುಗಿ ಬೀಳಲಿವೆ. ಇದರ ಜೊತೆಗೆ ಕಾನೂನು ಸುವ್ಯವಸ್ಥೆ ಕೂಡ ಹದಗೆಟ್ಟು ಹೋಗಿದೆ. ಈಗಾಗಲೇ ಬೇರೆ ಬೇರೆ ಕಡೆಗಳಲ್ಲಿ ಕ್ರೈಮ್ ಸಂಖ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ, ರೈತರ ಆತ್ಮಹತ್ಯೆಗಳಾಗ್ತಾ ಇದೆ. ಇದನ್ನ ತಡೆಯೋದಕ್ಕೆ ಸರ್ಕಾರ ವಿಫಲವಾಗಿದೆ ಅನ್ನುವಂತ ವಿಚಾರವನ್ನು ಕೂಡ ಮುಂದಿಟ್ಕೊಂಡು ಸದನದ ಒಳಗ ಸದ್ದುಗದ್ದಲವನ್ನ ಮಾಡೋದಕ್ಕೆ ಪ್ರತಿಪಕ್ಷಗಳು ರೆಡಿಯಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಆಗಿದ್ದಂತ ಗೋವಿಂದರಾಜ್ ಅವರ ಮೇಲಿನ ಕೇಸನ್ನಕ್ಕೆ FIR ಅನ್ನ ದಾಖಲು ಮಾಡಿಲ್ಲ. ಅವರನ್ನ ತೆಗೆದುಹಾಕಿದ್ದು ಬಿಟ್ರೆ ಕೇಸನ್ನ ದಾಖಲು ಮಾಡಿಲ್ಲ. ಅವರ ಬಗ್ಗೆ ಯಾವುದೇ ರೀತಿಯಾದಂತ ತನಿಖೆ ಕೂಡ ಕುನ್ನಾ ಯುಗದಲ್ಲಿ ಇಲ್ಲ ಅನ್ನುವಂತ ಆಕ್ರೋಶ ಬಿಜೆಪಿ ನಾಯಕರಲ್ಲಿದೆ. ಈ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿ ಮುಖ್ಯಮಂತ್ರಿಗಳ ಇಮೇಜ್ ಅನ್ನ ಡ್ಯಾಮೇಜ್ ಮಾಡುವಂತ ಒಂದು ಪ್ರಯತ್ನಕ್ಕೆ ಬಿಜೆಪಿ ನಾಯಕರು ಕೈ ಹಾಕಲಿದ್ದಾರೆ. ಇದರ ಜೊತೆಗೆ ಗ್ರೇಟರ್ ಬೆಂಗಳೂರು ವಿಧೇಯಕವನ್ನ ತಂದು ಈಗಾಗಲೇ ಬೆಂಗಳೂರನ್ನ 5 ಭಾಗಗಳನ್ನಾಗಿ ಮಾಡಿ ಪಾಲಿಕೆಗೆ ಚುನಾವಣೆಯನ್ನ ನಡೆಸೋದಕ್ಕೆ ಸರ್ಕಾರ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಈ ವಿಚಾರವನ್ನು ಕೂಡ ಮುಂದಿಟ್ಕೊಂಡು ಸರ್ಕಾರದ ವಿರುದ್ಧ ತಿರುಗಿ ಬೀಳುವಂತ ಸಾಧ್ಯತೆಗಳಿದೆ. ಪ್ರತಿಪಕ್ಷಗಳ ಈ ಒಂದು ಆಕ್ರೋಶ, ಅಸಮಾಧಾನಗಳೇನಿದೆ ಸದನದಲ್ಲಿ ಸರ್ಕಾರವನ್ನ ಮುಜುಗರ ಈಡು ಮಾಡುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಆಡಳಿತ ಪಕ್ಷ ಕೂಡ ಅದಕ್ಕೆ ತಿರುಗೇಟನ್ನ ಕೊಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ರಾಹುಲ್ ಗಾಂಧಿ ಅವರು ಎತ್ತಿರುವಂತಹ ಮತಗಳವು ವಿಚಾರವನ್ನೇ ಮುಂದಿಟ್ಕೊಂಡು ಬಿಜೆಪಿ ಶಾಸಕರನ್ನ ಡಿಸ್ಕಸ್ ಮಾಡೋದಕ್ಕೆ ಸರ್ಕಾರ ಕೂಡ ಈಗಾಗಲೇ ಶಾಸಕರಿಗೆ ಸೂಚನೆಗಳನ್ನ ಕೊಟ್ಟಿದೆ. ನಾಳೆ ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ಸಿದ್ದರಾಮಯ್ಯ ಅವರು ಕರೆದಿದ್ದಾರೆ ಖಾಸಗಿ ಹೋಟೆಲ್ನಲ್ಲಿ.
ಅಲ್ಲಿ ಶಾಸಕರು ಮತ್ತೆ ಸಚಿವರಿಗೆ ಸಾಕಷ್ಟು ಸಲಹೆ ಮತ್ತೆ ಸೂಚನೆಗಳನ್ನು ಸಿದ್ದರಾಮಯ್ಯ ಅವರು ಕೊಡ್ಲಿದ್ದಾರೆ. ಪ್ರತಿಪಕ್ಷಗಳು ಯಾವ ರೀತಿಯಾಗಿ ಅಲ್ಲಿ ಸದನದ ಒಳಗೆ ಗದ್ದಲವನ್ನ ಎಬ್ಬಿಸ್ತಾರೆ, ಪ್ರಶ್ನೆಗಳನ್ನ ಹಾಕ್ತಾರೆ, ಯಾವ್ಯಾವ ವಿಚಾರವನ್ನ ಮುನ್ನೆಲೆಗೆ ತರ್ತಾರೆ, ಅಂತಹ ಸಂದರ್ಭದಲ್ಲಿ ಇಂದಿನ ಅವರ ಹಳೆಯ ಲೋಪದೋಷಗಳನ್ನ ನೀವು ಎತ್ತಿಡಿಬೇಕು. ಸಚಿವರು ಕೇಳುವಂತಹ ಪ್ರಶ್ನೆಗಳಿಗೆ ಸಮರ್ಥವಾಗಿ ಉತ್ತರವನ್ನ ಕೊಡಬೇಕು. ಆ ಸಂದರ್ಭದಲ್ಲಿ ಶಾಸಕರು ಅವರ ಪರವಾಗಿ ನಿಲ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಲಹೆ ಸೂಚನೆಗಳನ್ನ ಕೊಡ್ಲಿದ್ದಾರೆ. ಹಾಗಾಗಿ ಈ 10 ದಿನಗಳ ಅಧಿವೇಶನ ಸಾಕಷ್ಟು ಕುತೂಹಲವನ್ನ ಕೆಳಿಸ್ತಾ ಇದೆ ನೀತಿ. ಶಿವ, ಇನ್ನೊಂದು ಪ್ರಶ್ನೆ ಇಲ್ಲಿ, JDS ಮತ್ತು BJP ಯಾವಾಗಲೂ ಒಟ್ಟಾಗಿ ಯಾವುದೇ ರೀತಿಯಾದಂಥ ವಿರೋಧ ಆಗಿರ್ಬೋದು ಅಥವಾ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದು ಇದನ್ನು ಮಾಡ್ತಾ ಇಲ್ಲ ಅನ್ನೋದು ಇತ್ತೀಚಿನ ಸಮಸ್ಯೆ ಆಗಿರೋದು. ಸೊ ಇಲ್ಲಾದ್ರೂ ಒಟ್ಟಿಗೆ ಕೂತು ಮಾತಾಡಿ ಒಂದು ಪ್ಲಾನ್ ಮಾಡಿಕೊಂಡು ಈ ಥರದ್ದು ಮಾಡ್ತಾರೋ ಅಥವಾ ಈ ಬಾರಿ ಅದೂ ಆಗದೆ ಇರುತ್ತಾ ಅಂತ? ಈಗಾಗಲೇ ನಿನ್ನೆ ಶಾಸಕರ ಒಂದು ಸಭೆಯನ್ನ ಎರಡೂ ಪಕ್ಷಗಳ ನಾಯಕರು ಈಗಾಗಲೇ ಮಾಡಿದ್ದಾರೆ. ಅಲ್ಲಿ ಕೆಲವು ನಿರ್ಧಾರಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ಸದನದಲ್ಲಿ ನಾವು ಯಾವ ರೀತಿಯಾಗಿ ಹೋಗ್ಬೇಕು ಅಂತೇಳಿ ಈಗ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಜೊತೆಗೆ ಈ ಹಿಂದೆ ಪ್ರತಿಭಟನೆಗಳನ್ನ ಸರ್ಕಾರದ ವಿರುದ್ಧ ಎತ್ತಿದಂತ ಸಂದರ್ಭದಲ್ಲಿ ಪ್ರತ್ಯೇಕವಾಗಿಯೇ ಬಿಜೆಪಿ ಒಂದು ಕಡೆ ಪ್ರತಿಭಟನೆಗಳನ್ನ ಮಾಡಿದ್ರೆ, JDS ನಾಯಕರು ಮತ್ತೊಂದು ಕಡೆ ಬೇರೆ ವಿಚಾರಗಳ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಎರಡರೂ ಕೂಡ ಮೈತ್ರಿ ಇದ್ರೂ ಕೂಡ ಒಮ್ಮತ ಇರಲಿಲ್ಲ, ಒಗ್ಗಟ್ಟು ಪ್ರದರ್ಶನ ಆಗ್ತಾ ಇರಲಿಲ್ಲ. ಇದು ಕೂಡ ಸರ್ಕಾರಕ್ಕೆ ಎಲ್ಲವೊಂದು ಕಡೆ ಲಾಭ ಆಗ್ತಾ ಇತ್ತು. ಆದ್ರೆ ಈಗ ಪ್ರಸಕ್ತ ಅಧಿವೇಶನ ಶುರುವಾಗ್ತಾ ಇರೋದ್ರಿಂದ ಅಧಿವೇಶನದಲ್ಲಾದ್ರೂ ಕೂಡ ಎರಡೂ ಪಕ್ಷಗಳು ಒಟ್ಟಾಗಿ ಒಂದೇ ವಿಚಾರವನ್ನ ಮುಂದಿಟ್ಕೊಂಡು ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಾವ ಅಥವಾ ಇಲ್ಲೂ ಕೂಡ ಪ್ರತ್ಯೇಕ ಧೋರಣೆಯನ್ನ ತಾಳುತ್ತಾ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ. ಒಟ್ಟಾಗಿ ಎದುರಿಸಿದ್ದೆ ಆದ್ರೆ ಸರ್ಕಾರವನ್ನ ಡ್ಯಾಮೇಜ್ ಮಾಡಬಹುದು. ಒಂದು ವೇಳೆ ಏನಾದ್ರೂ ಪ್ರತ್ಯೇಕವಾಗಿ ಅವರು ಎತ್ತಿರುವಂತ ಪ್ರಶ್ನೆಗೆ ನಾವ್ಯಾಕೆ ಸಹಕಾರವನ್ನ ಕೊಡ್ಬೇಕು, ಅವರು ಬಾವಿಗಿಳಿದ್ರೆ ನಾವ್ಯಾಕೆ ಇಳಿಬೇಕು ಅನ್ನುವಂತ ಧೋರಣೆಗೆ ಏನಾದ್ರೂ JDS ನಾಯಕರು ಬಂದಿದ್ದೇ ಆದ್ರೆ ಅಥವಾ ಮತ್ತೊಂದು ಕಡೆ ಬಿಜೆಪಿನ ಶಾಸಕರು ಅದೇ ರೀತಿಯಾದಂತಹ ಅಭಿಪ್ರಾಯಕ್ಕೆ ಬಂದಿದ್ದೇ ಆದ್ರೆ ಈ ಬಾರಿಯ ಸದನದಲ್ಲೂ ಕೂಡ ಸರ್ಕಾರವನ್ನ ಎದುರಿಸೋದಕ್ಕೆ ಕಷ್ಟ ಆಗತ್ತೆ. ಸರ್ಕಾರ ಇದರ ಲಾಭವನ್ನ ಪಡ್ಕೊಂಡು ಸದನವನ್ನ ಸುಸೂತ್ರವಾಗಿ ನಡೆಸುವಂತ ಒಂದು ಪ್ರಯತ್ನಗಳನ್ನು ಕೂಡ ಮಾಡಬಹುದು. ಹಾಗಾಗಿ ಪ್ರತಿಪಕ್ಷಗಳು ಯಾವ ರೀತಿಯಾಗಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತವೆ ಅನ್ನುವಂಥದ್ದು ಇವತ್ತಿನಿಂದ ಗೊತ್ತಾಗತ್ತೆ ರೀತಿ. ಓಕೆ, ಥ್ಯಾಂಕ್ ಯು ಶಿವ, ತಮ್ಮ ಡೀಟೇಲ್ಸ್ಗಾಗಿ.